ನಿನ್ನೆ ಇಂಟರ್ನ್ಯಾಷನಲ್ ಫ್ರೂಟ್ ಡೇ ಇತ್ತು. ಅದರ ಅಂಗವಾಗಿ ಇದೊಂದು ಬೃಹತ್ ಹಣ್ಣಿನ ತೋಟದಲ್ಲಿ ನೂರಾರು ಬಗೆಯ ಹಣ್ಣನ್ನ ಪ್ರದರ್ಶನಕ್ಕೆ ಅಂತ ಅಥವಾ ಒಂದು ಎಕ್ಸಿಬಿಷನ್ ತರ ಏರ್ಪಡಿಸಿದ್ರು. ಹೇಗಿತ್ತು ಅನ್ನೋದರ ಒಂದು ಝಲಕ್ನ ನೋಡ್ತಾ ಹೋಗೋಣ ಬನ್ನಿ. ತೋಟಗಾರಿಕಾ ವಿವಿಯಲ್ಲಿ ವಿಶ್ವ ಹಣ್ಣುಗಳ ದಿನಾಚರಣೆ. ವಿದ್ಯಾರ್ಥಿಗಳೇ ಆಯೋಜಿಸಿದ ಕೃಷಿ ಫಲ ಪ್ರದರ್ಶನ. ಸೀಬೆ, ಸೇಬು, ಕರಿದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಕಾಡು ಹಲಸು, ನಾಡ ಹಲಸು, ಊಟಿ ಆಪಲ್, ವಾಟರ್ ಆಪಲ್, ಟ್ರೀ ಆಪಲ್, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್ ಹೀಗೆ ನೂರಾರು ಬಗೆಯ ಹಣ್ಣುಗಳು. ಇಂಥದೊಂದು ದೃಶ್ಯ ಕಂಡು ಬಂದಿದ್ದು ಕೋಲಾರದ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ. ನಿನ್ನೆ ತೋಟಗಾರಿಕಾ ಮಹಾವಿಶ್ವವಿದ್ಯಾಲಯದಲ್ಲಿ ವಿಶ್ವ ಹಣ್ಣುಗಳ ದಿನದ ಅಂಗವಾಗಿ ಕೃಷಿ ಮತ್ತು ಫಲ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ತೋಟಗಾರಿಕಾ ವಿದ್ಯಾರ್ಥಿಗಳೇ ಆಯೋಜನೆ ಮಾಡಲಾಗಿದ್ದ ಕೃಷಿ ಹಾಗೂ ಫಲ ಪ್ರದರ್ಶನದಲ್ಲಿ ನೂರಾರು ಬಗೆಯ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ವಿಶೇಷ ಅಂದ್ರೆ ಈ ಪ್ರದರ್ಶನದಲ್ಲಿ ಅಪರೂಪದ ಹಣ್ಣುಗಳನ್ನು ಇಡಲಾಗಿತ್ತು. ಪ್ರದರ್ಶನವನ್ನ 3 ಬಗೆಯ ಹಣ್ಣುಗಳಾಗಿ ವಿಂಗಡಿಸಲಾಗಿತ್ತು. ಮೇಜರ್ ಹಣ್ಣುಗಳು ಅಂದ್ರೆ ಸಾಮಾನ್ಯವಾಗಿ ನಮಗೆ ಸಿಗುವ ಹಣ್ಣುಗಳು, ಮೈನರ್ ಹಣ್ಣು ಅಂದ್ರೆ ಸಣ್ಣ ರೀತಿಯ ಹಣ್ಣು, ಹಾಗೂ ಎಕ್ಸಾಟಿಕ್ ಹಣ್ಣುಗಳು ಅಂದ್ರೆ ಹೊರಗಿನಿಂದ ಆಮದು ಮಾಡಿಕೊಂಡಿರುವ ಹಣ್ಣುಗಳಾಗಿ ವಿಂಗಡಿಸಲಾಗಿತ್ತು. ಇದು ವರ್ಲ್ಡ್ ಫ್ರೂಟ್ಸ್ ಡೇ ಅಂತ ಮಾಡ್ತಿದ್ದೀವಿ ಈ ಕಾಲೇಜಲ್ಲಿ. ಇಲ್ಲ ಆಲ್ಮೋಸ್ಟ್ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸು, ಫ್ಲವರ್ ಅರೇಂಜ್ಮೆಂಟ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್, ಆಮೇಲೆ ಡ್ರೈ ಫ್ಲವರ್ ಪ್ರಾಡಕ್ಟ್ಸ್ ಕೂಡ ಇಟ್ಟಿದ್ದೀವಿ. ಎಲ್ಲದನ್ನು ಒಂದೇ ಕ್ಯಾಂಪಸಲ್ಲಿ ಒಂದೇ ಪ್ಲೇಸಲ್ಲಿ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ತುಂಬ ಲರ್ನ್ ಮಾಡೋ ಪಾಸಿಬಿಲಿಟೀಸು ನಮಗೆ ಸಿಗುತ್ತೆ. ನಮಗೆ ತುಂಬ ರೀತಿಯ ಫ್ರೂಟ್ಸ್ಗಳು ಗೊತ್ತೇ ಇರೋದಿಲ್ಲ ಫ್ರೂಟ್ಸ್ ಇರುತ್ತೆ ಅಂತ. ತೋಟಗಾರಿಕೆ ವಿಭಾಗದಲ್ಲಿ ನಾವು ಓದ್ತಾ ಇರೋದ್ರಿಂದ ಪ್ರತಿಯೊಂದು ಹಣ್ಣಿನ ಬಗ್ಗೆ ಮತ್ತು ಅದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಉದ್ದೇಶವಾಗಿರುತ್ತೆ. ಅನೇಕ ರೀತಿಯ ಫ್ರೂಟ್ಗಳನ್ನ, ಹಣ್ಣುಗಳನ್ನು, ತರಕಾರಿಗಳನ್ನು, ಕೀಟಶಾಸ್ತ್ರದಲ್ಲಿರುವಂಥ ಪ್ರತಿಯೊಂದನ್ನು ಕೂಡ ನಾವು ಇಟ್ಟಿದ್ದೀವಿ. ಈಗೆಲ್ಲರೂ ಪ್ರತಿಯೊಬ್ಬ ಬಂದಂಥ ಬೇರೆ ಬೇರೆ ಕಾಲೇಜಿನಿಂದ, ನಮ್ಮ ಕೋಲಾರದಲ್ಲಿರುವಂಥ ಬೇರೆ ಬೇರೆ ಕಾಲೇಜಿನಿಂದ ಎಲ್ಲ ಕಾಲೇಜಿನಿಂದ ಕೂಡ ಸ್ಟೂಡೆಂಟ್ಸ್ಗಳನ್ನ ಕರೆಸಿದ್ದು. ಇನ್ನು 2 ದಿನಗಳ ಕಾಲ ನಡೆಯುವ ಈ ಫಲ ಪ್ರದರ್ಶನದಲ್ಲಿ ಹಣ್ಣುಗಳ ಕುರಿತು ಮಾಹಿತಿಯನ್ನ ನೀಡಲಾಗುತ್ತೆ. ಹಣ್ಣುಗಳ ಮಹತ್ವ, ಯಾವೆಲ್ಲ ಹಣ್ಣುಗಳನ್ನ ತಿಂದ್ರೆ ಏನೆಲ್ಲ ಕಾಯಿಲೆಗಳಿಗೆ ರಾಮಬಾಣ ಅನ್ನೋದರ ಕುರಿತು ಮಾಹಿತಿ ಕೊಡಲಾಯಿತು. ವಿಶ್ವ ಹಣ್ಣು ದಿನಾಚರಣೆಯಲ್ಲಿ ನಾವು ಹಲವಾರು ಪ್ರಭೇದದ ಹಣ್ಣುಗಳನ್ನು ಇಟ್ಟಿದ್ದೀವಿ. ಈ ಹಣ್ಣು ಪ್ರಭೇದಗಳಲ್ಲಿ ಏನಪ್ಪ ಅಂದರೆ ಕೆಲವೊಂದು ಇಂಡಿಜಿನಸ್ ಅಂತ ಹೇಳ್ತೀವಿ. ಇಂಡಿಜಿನಸ್ ಅಂದರೆ ನಮ್ಮಲ್ಲಿ ಬೆಳೆಯುವಂತಹ ಹಣ್ಣುಗಳು, ಅದನ್ನು ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದಲ್ಲದೆ ಎಕ್ಸೋಟಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಎಕ್ಸೋಟಿಕ್ ಫ್ರೂಟ್ಸ್ ಅಂದರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡಿಕೊಂಡಿರುವಂತಹ ಹಣ್ಣುಗಳು. ಅದು ಕೂಡ ನಾವು ಇಲ್ಲಿ ಬೆಳೆಸಲಿಕ್ಕೆ ಕೂಡ ನಾವು ಅದರ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಈ ದಿನಾಚರಣೆನ, ವಿಶ್ವ ಹಣ್ಣು ದಿನಾಚರಣೆನ ನಾವು ಸಾಮಾನ್ಯವಾಗಿ ಆಚರಿಸ್ತೀವಿ. ಒಟ್ಟಿನಲ್ಲಿ 2007ರಲ್ಲಿ ಆರಂಭ ಆದ ವಿಶ್ವ ಹಣ್ಣುಗಳ ದಿನದ ಆಚರಣೆ ಇಂದಿಗೂ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.